ಅಲಪುಳ ಜಿಮ್ಖಾನಾ ಇದು ಖಲೀದ್ ರೆಹಮಾನ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಪ್ರೇಮಲು ಖ್ಯಾತಿಯ ನಸ್ಲನ್, ಲುಕ್ಮನ್ ಮತ್ತು ಮುಂತಾದವರು ಲೀಡ್ ಗಳಾಗಿ ಕಾಣಿಸ್ಕೊಂಡಿದ್ದಾರೆ. ಏನೋ ಗೊತ್ತಿಲ್ಲ ಗುರುವೆ, ವರ್ಡ್ ಆಫ್ ಮೌತ್ ಇಂದ ಕೆಲವೊಂದು ಸಿನಿಮಾಗಳು ಚೆನ್ನಾಗಿದೆ, ಅದನ್ನ ಥಿಯೇಟರ್ ಅಲ್ಲಿ ಹೋಗಿ ನೋಡೋಣ ಅಂತ ಅನ್ಕೊಂಡಾಗ ಇಲ್ಲಿ ಅದರ ಶೋಸ್ ಗಳು ಸಿಗೋದಿಲ್ಲ, ಅಥವಾ ಅದು ನಮ್ ಭಾಷೆಯಲ್ಲಿ ಅವೈಲಬಲ್ ಇರಲ್ಲ, ಆ ಭಾಷೆ ನಮಗ್ ಬರಲ್ಲ. ಸೊ ಇಂಗ್ಲಿಷ್ ಸಬ್ ಟೈಟಲ್ ಗಳನ್ನ ನೋಡದ ಅಥವಾ ಸಿನಿಮಾ ನೋಡದ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಸಿನಿಮಾ ನೋಡೋದಕ್ಕಾಗಿರಲ್ಲ. ಬಟ್ ಈಗ ನಮ್ಮ ಭಾಷೆಲೆ OTT ರಿಲೀಸ್ ಆಗಿದೆ. ಸೊ ಈ ಸಾಲ್ಗೆ ಸೇರುವಂತಹ ಸಿನಿಮಾ ಅಲಪುಳ ಜಿಮ್ಖಾನಾ. 12 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಗಳಿಸಿದ್ದು 70 ಕೋಟಿಗೂ ಹೆಚ್ಚು. ಸೊ ಈ ಸಿನಿಮಾ ನೋಡಿದ್ಮೇಲೆ ನನಗೇನ್ ಅನಿಸ್ತು, ಇದರ ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲವನ್ನ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ಸ್ನೇಹಿತರ ಗುಂಪೊಂದು 12th ಎಕ್ಸಾಮ್ಸ್ ನ ಪಾಸ್ ಮಾಡ್ಕೊಳಕ್ಕಾಗದೆ ಬಾಕ್ಸಿಂಗ್ ಆಡಿದ್ರೆ ಆ ಕೋಟಾದಲ್ಲಾದ್ರೂ ಅಡ್ಮಿಷನ್ ಸಿಗುತ್ತೆ ಅನ್ನೋ ಹೋಪ್ಸ್ ನಲ್ಲಿ ಹೇಗೆ ಬಾಕ್ಸಿಂಗ್ ಗೆ ಎಂಟ್ರಿ ಕೊಟ್ರು, ಅಲ್ಲಿಂದ ಏನೆಲ್ಲ ಆಯ್ತು, ಯಾರ್ಯಾರು ಅಡ್ಮಿಷನ್ ತಗೊಳ್ಳೋದ್ರಲ್ಲಿ ಸಫಲರಾದ್ರು ವಿಫಲರಾದ್ರು ಅನ್ನೋದೇ ಇಲ್ಲಿನ ಪ್ಲಾಟ್. ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ನನಗನ್ಸಿದ್ದು ಇಲ್ಲಿನ ಕ್ಯಾರೆಕ್ಟರ್ಗಳು. ನಾವು ನೆಸ್ಲನ್ ಅವರು ಲೀಡ್ ಅವರಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಿದೀವಿ, ಹೌದು. ಬಟ್ ಈ ಸಿನಿಮಾದ ಹೀರೋ ಅವರೇ ಅಂತ ಹೇಳೋದಕ್ಕಾಗಲ್ಲ. ಅಷ್ಟು ಕ್ಯಾರೆಕ್ಟರ್ಗೂ ಸಮವಾದ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಆ ಗುಂಪಲ್ಲಿ ಒಬ್ಬ ಹೀರೋ, ಮಿಕ್ತೋರೆಲ್ಲ ಸೈಡ್ ಕ್ಯಾರೆಕ್ಟರ್ಗಳು ಅಥವಾ ಸಪೋರ್ಟಿಂಗ್ ರೋಲ್ಗಳು ಅಂತ ಹೇಳೋದಕ್ಕಾಗಲ್ಲ. ಪ್ರತಿ ಪಾತ್ರಕ್ಕೂ ತನ್ನದಾದ ಸಾಮರ್ಥ್ಯ, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ಗಳು ಇರ್ತವೆ. ಅದನ್ನ ಇವರು ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಅಷ್ಟು ಬಲವಾಗಿತ್ತು ಅಲ್ಲಿನ ಬರವಣಿಗೆ. ಇಲ್ಲಿನ ನಿರ್ದೇಶಕರಾದ ಖಲೀದ್ ರೆಹಮಾನ್ ಅವರ ಸ್ಪೆಷಾಲಿಟಿ ನಾನ್ ಗಮನಿಸಿರೋ ಮಟ್ಟಿಗೆ ಏನು ಅಂತ ಅಂದ್ರೆ, ಆದಷ್ಟು ಹೊಸದಾದ ಯುನೀಕ್ ಟಾಪಿಕ್ಸ್ ಮೇಲೆ ಅವರು ಕಥೆಯನ್ನ ಪೋಣಿಸ್ತಾರೆ. ತಮ್ಮ ಹಳೆ ಸಿನಿಮಾಗಳಿಂದ ಕೂಡ ಅವರು ಯಾವುದೇ ಇನ್ಸ್ಪಿರೇಷನ್ ಅನ್ನ ತಗೊಳ್ಳೋದಿಲ್ಲ. ಯಾವುದೇ ಟೀಮ್ ಸ್ಪೋರ್ಟ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಅಂತ ಅನ್ಕೊಳ್ಳಿ, ಅಲ್ಲಿ ಯಾರೋ ಒಬ್ಬ ಆಟವನ್ನ ಸೋಲಿಸ್ತಾ ಗೆಲ್ಲಿಸ್ತಾ ಅನ್ನೋದು ತಪ್ಪಾಗ್ಬಿಡುತ್ತೆ. ಒಂದು ಓವರ್ ಆಲ್ ಟೀಮ್ ಆಗೇನೆ ಅವರ ಕೇಪಬಿಲಿಟೀಸ್ ನ ಎಲ್ಲರೂ ತೂಗ ಹಾಕೋದು. ಬಟ್ ಬಾಕ್ಸಿಂಗ್ ಅನ್ನೋ ಇಂಡಿವಿಜುವಲ್ ಸ್ಪೋರ್ಟ್ ಅಲ್ಲಿ ಸ್ನೇಹಿತರ ಆ ಟೀಮು ಹೇಗೆ ಒಟ್ಟಾಗಿ ನಿಲ್ಲುತ್ತೆ ಅಂತ ಹೇಳಿದ್ರು, ಅಲ್ಲೂ ಆ ಒಂದು ಯುನೀಕ್ನೆಸ್ ಕಾಣಿಸ್ತು ನನಗೆ. ಮೆಂಟಲ್ ಹೆಲ್ತ್ ಹೇಗೆ ನಮ್ಮ ಫಿಸಿಕಲ್ ಹೆಲ್ತ್ ನ ಅಳ್ಳಾಡ್ಸುವಂತಹ ಸಾಮರ್ಥ್ಯ ಹೊಂದಿರುತ್ತೆ ಅನ್ನೋದನ್ನ ಬಹಳ ಸೆಟಲ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಿದ್ರು. ಅದು ಕೂಡ ನನಗೆ ತುಂಬಾ ಇಷ್ಟ ಆಯ್ತು. ಬೇರೆ ಮಲಯಾಳಂ ಥ್ರಿಲ್ಲರ್ಗಳ ತರ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡಲ್ಲ. ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ ಸಾಗೋ ರೀತಿ ಬಹಳ ಸಾಧಾರಣವಾಗಿದೆ. ಬಟ್ ಅವ್ರು ಬರ್ಕೊಂಡಿರುವಂತಹ ಕ್ಯಾರೆಕ್ಟರ್ಗಳು, ಅಲ್ಲಿದ್ದ ಕಾಮಿಡಿ, ಆ ಸಾಧಾರಣ ಸ್ಕ್ರೀನ್ ಪ್ಲೇ ನ ಇಗ್ನೋರ್ ಮಾಡೋ ಹಾಗೆ ಮಾಡ್ಬಿಟ್ವು. ಇಲ್ಲಿನ ಸಿನಿಮಾಟೋಗ್ರಫಿ ಇಲ್ಲಿ ಇನ್ನೊಂದು ಪ್ಲಸ್ ಅಂತ ಹೇಳ್ತೀನಿ. ಬಾಕ್ಸಿಂಗ್ ಮ್ಯಾಚ್ ಗಳು ನಡೆಯೋ ವೇಳೆ ಅದನ್ನ ಕ್ಯಾಪ್ಚರ್ ಮಾಡಿರುವಂತಹ ರೀತಿ, ಒಳ್ಳೆ BGM ಜೊತೆಗೆ ಅದನ್ನ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಎಲ್ಲವೂ ಸಖತ್ತಾಗಿತ್ತು. ನೀವು ಈ ಹಿಂದೆ ನೋಡಿಲ್ದೇ ಇರುವಂತಹ ಶೈಲಿ ಇಲ್ಲಿ ಖಂಡಿತ ಇದೆ ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸಸ್ ಗಳು ಕೂಡ ಕತೆಗೆ ಅನುಗುಣವಾಗಿ ಎಲ್ಲೂ ಓವರ್ ದ ಟಾಪ್ ಅಥವಾ ಸಿಂಪಲ್ ಆಗಿದೆ ಅಂತ ಅನಿಸ್ಲಿಲ್ಲ, ಚೆನ್ನಾಗಿದ್ವು ಅಂತ ಹೇಳ್ತೀನಿ. ಸಿನಿಮಾದ ಎಕ್ಸ್ಪೀರಿಯನ್ಸ್ ಹಾಳು ಮಾಡಿದಂತಹ ನೆಗೆಟಿವ್ಸ್ ಅಂತ ಏನು ಹೇಳೋದಕ್ಕೆ ಅಷ್ಟಾಗಿ ಇಲ್ಲ. ಬಟ್ ಫಸ್ಟ್ ಹಾಫ್ ನಲ್ಲಿ ಕತೆ ಮತ್ತು ಕ್ಯಾರೆಕ್ಟರ್ಸ್ ನ ಬಿಲ್ಡ್ ಮಾಡೋದಕ್ಕೆ ಬಹಳಷ್ಟು ಕಾಲ ತಗೋತಾರೆ. ಬಟ್ ಇಲ್ಲಿನ ಗುಂಪು ದೊಡ್ಡದಿರೋದ್ರಿಂದ ಅದನ್ನ ಸೈಡ್ ಲೈನ್ ಮಾಡಬಹುದು. ಹಾಗಂತ ಒಂದು ಪರ್ಫೆಕ್ಟ್ ಫಿಲಂ ಅಂತ ಕೂಡ ಹೇಳೋದಕ್ಕಾಗಲ್ಲ. ಅಲ್ಲಲ್ಲಿ ಫ್ಲಾಸ್ ಗಳು ಎಂತ ಕಾಣುತ್ತೆ. ಬಟ್ ಕಾಮಿಡಿ, ಕ್ಯಾರೆಕ್ಟರೈಸೇಷನ್ ಅದನ್ನ ಕವರ್ ಅಪ್ ಮಾಡಿದ್ವು ಅನ್ನೋದು ನನ್ನ ಅಭಿಪ್ರಾಯ. ಕಡಕ್ ಆಗಿ ಹೇಳೋದಾದ್ರೆ ಅಲಪುಳ ಜಿಮ್ಖಾನಾ ಒಂದು ಒಳ್ಳೆ ವಾಚ್ ಗುರುವೆ. ಸಿಂಪಲ್, ಸ್ವೀಟ್, ಫನ್ ಟು ವಾಚ್ ಕ್ಯಾಟಗರಿಗೆ ಈ ಸಿನಿಮಾನ ಹಾಕ್ತೀನಿ. ಬಹಳಷ್ಟು ಕಡೆ ನಗ್ಸಿದೆ, ಬಹಳಷ್ಟು ಕಡೆ ತನ್ನ ಪ್ರೆಸೆಂಟೇಷನ್ ಇಂದ ಕಿಕ್ ಕೊಟ್ಟಿದೆ. ಒಂದು ಓವರ್ ಆಲ್ ಪ್ಯಾಕೇಜ್ ಆಗಿ ಎಂಟರ್ಟೈನ್ ಕೂಡ ಮಾಡಿದೆ. ಡೆಫಿನೆಟ್ಲಿ ಟ್ರೈ ಮಾಡಬಹುದು ಅಂತ ಹೇಳ್ತೀನಿ ಗುರುವೆ. ಸೋನಿ ಲೈವ್ ನಲ್ಲಿ 7.2 IMDb ರೇಟಿಂಗ್ಸ್ ನೊಂದಿಗೆ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ಇದಾಗಿತ್ತು ಅಲಪುಳ ಜಿಮ್ಖಾನಾ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿ ಮುಗಿಸಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.